ನೋಡಿ, ಬೆಳಗ್ಗೆ ತಿಂಡಿಗೆ ಚಪಾತಿನೂ ಸಾಗು ಮಾಡಿದ್ದೆ, ಕುರ್ಮಾನು ಅನ್ಬೋದು. ಇದನ್ನ ಇದು ತುಂಬ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಕೊಳ್ಳೋದು ಹೇಳ್ತೀನಿ ನೋಡಿ. ಮಿಕ್ಸಿ ಜಾರ್ ತಗೊಂಡು ಕಾಯಿ ತುರಿ, ಗೋಡಂಬಿ ಸ್ವಲ್ಪ, ಒಂದೇ ಒಂದು ಸ್ಪೂನ್ ಕಡಲೆಪಪ್ಪು, ಗಸಗಸೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಇವಾಗ ಫ್ರೈ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಸ್ವಲ್ಪ ರುಚಿಗೆ ಬೇಕಾದಷ್ಟು ನಿಮ್ಮಿಷ್ಟದಂತೆ ಹಾಕ್ಕೊಳ್ಳಿ. ಅದು ಹಾಕ್ಬಿಟ್ಟು ಕೊತ್ತಂಬರಿ, ಪುದೀನ ಒಂದಷ್ಟು ಹಾಕ್ಕೋಬೇಕು. ನಾನು ಶುಂಠಿನೂ ಹಾಕ್ತಾಯಿದ್ದೀನಿ ಸ್ವಲ್ಪ. ಇಲ್ಲಿ ನೋಡಿ, ಇದು ಹಾಕ್ಬಿಟ್ಟು ಶುಂಠಿ ತುರಿದಿಟ್ಟಿದ್ದೀನಿ, ಅದನ್ನೇ ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಹಾಕ್ಕೊಂಡು ಇದನ್ನ ಮೆತ್ತಿಗೆ ರುಬ್ಕೋಬೇಕು. ಈ ಶುಂಠಿ ನೋಡಿ, ಇದು ರುಬ್ಕೊಂಡು ಬರ್ತೀನಿ. ಇವಾಗ ಬಾಣಲಿ ಇಟ್ಬಿಟ್ಟು ಎಣ್ಣೆ, ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಿಟ್ಪಟ ಅಂದಮೇಲೆ ಇಂಗು ಸ್ವಲ್ಪ ಹಾಕ್ಕೊಂಡು, ಕರಿಬೇವು ಒಂದು ಕಡ್ಡೆ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನೂ ಹಾಕ್ಬಿಟ್ಟು ಬಟಾಣಿನೂ ಬೇಯಿಸಿರೋದು ಹಾಕ್ತಾಯಿದ್ದೀನಿ. ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದು ಈ ಥರ ಕುದಿಯೋವಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ಬೇಕಾದ್ರೆ ನಿಂಬೆಹಣ್ಣು ಹಿಂಡ್ಕೊಬೋದು ನಾವು, ಬೇಡ ಅಂದರೆ ಹಿಂಗೇನೂ ಚೆನ್ನಾಗಿರುತ್ತೆ ನೋಡಿ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇದು ನಾನು ಯಾವಾಗೂ ಗೋಧಿಲಿ ಮಾಡಿಸ್ತೀನಿ, ಇವಾಗ ಆಗೋಗಿತ್ತು ಅಂತ ತರಿಸಿದ್ದೀನಿ ಆಶೀರ್ವಾದ. ಇವಾಗ ಆಶೀರ್ವಾದ ತರಿಸೋದಾದರೆ ವೈಟಿಗೆ ಬರುತ್ತೆ, ನಾವು ಮಾಡಿಸೋದಾದರೆ ಮಾಮೂಲಿ ಗೋಧಿ ಹಿಟ್ಟಲ್ಲಿ ಮಾಡ್ದಂಗೆ ಇರುತ್ತೆ ನೋಡಿ. ಈ ಥರ ನಾನೇನು ಎಣ್ಣೆ ಹಚ್ಚಲ್ಲ, ಮೂರು ಮೂಲೆ ಮಡಚಿಬಿಟ್ಟು ಹೆಂಚು ಮೇಲೆ ಹಾಕೋದಷ್ಟೇ. ಹೆಂಚು ಕಾಯೋಕೆ ಇಟ್ಟಿದ್ದೀನಿ, ಹಾಕ್ಬಿಟ್ಟು ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ನೋಡಿ. ಸ್ಟಾರ್ಟಿಂಗು ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು, ಆಮೇಲೆ ಹಾಕ್ಬಿಟ್ಟು ಈ ಕೊನೆಗಳು ದೂರ ಇರುತ್ತಲ್ಲ ಬೆಂಕಿಗೆ, ಅದನ್ನ ಹತ್ರ ತಗೊಂಡು ಹಿಂಗೆ ಪ್ರೆಸ್ ಮಾಡ್ತಾ ಫ್ರೈ ಮಾಡಿಕೊಂಡ್ರೆ ಎಲ್ಲ ಕೊನೆಗಳೂ ಎಲ್ಲ ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಈ ಥರ ತಿರುಗಿಸ್ಕೊಂಡು ಮಾಡ್ಕೋಬೇಕು ನೋಡಿ, ಅವಾಗ ಚೆನ್ನಾಗಾಗುತ್ತೆ. ಸ್ವಲ್ಪ ಕ್ರಿಸ್ಪಿನೂ ಆಗುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಸಾಗು ಜಾಸ್ತಿ ತಗೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ. ಈ ಥರ ಯಾರನ್ನು ಮಾಡ್ಕೊಳ್ಳೋರಿದ್ದರೆ ಮಾಡ್ಕೋತೀವಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್